ತುಂಬ ವಿಶೇಷವಾದಂತಹ ಪ್ರಶ್ನೆಯನ್ನೇ ಕೇಳಿದ್ರಿ. ಸಾಧಾರಣವಾಗಿ ಶಿವರಾತ್ರಿ ಅಂದ ತಕ್ಷಣದಲ್ಲಿ ಶಿವರಾತ್ರಿಯ ದಿವಸದ ವಿಶೇಷತೆಯನ್ನು ತಿಳ್ಕೊಳ್ತಾರೆ. ಶಿವರಾತ್ರಿ ಕಳೆದ ನಂತರದಲ್ಲಿ ಏನು ಮಾಡಬೇಕು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಸಾಧಾರಣವಾಗಿ ಶಿವರಾತ್ರಿ ಎಂದ ತಕ್ಷಣದಲ್ಲಿ 4 ಯಾಮಗಳಲ್ಲಿ ಶಿವನನ್ನು ಆರಾಧಿಸುವಂತಹ ದಿವಸ. ನಿನ್ನೆ ರಾತ್ರಿ ವಿಶೇಷವಾಗಿ ಸೂರ್ಯ ಅಸ್ತದಿಂದ ಆರಂಭಿಸಿ ಇಂದಿನ ದಿವಸದ ಸೂರ್ಯ ಉದಯದವರೆಗೆ ಶಿವನನ್ನು ಆರಾಧಿಸಿದ್ದಾಯಿತು. 4 ಯಾಮಗಳಲ್ಲೂ ಸಹಿತವಾಗಿ ಶಿವನಿಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು, ರುದ್ರಾಭಿಷೇಕ, ಫಲಪಂಚಾಮೃತ ಅಭಿಷೇಕಾದಿಗಳು, ಶಿವನಿಗೆ ಪ್ರಿಯವಾಗಿರತಕ್ಕಂತಹ ಕಲ್ಪವೃಕ್ಷದ ಫಲದಿಂದ ಅಭಿಷೇಕ, ಕಬ್ಬಿನ ರಸದಿಂದ ಅಭಿಷೇಕ, ವಿಧ ವಿಧವಾದಂತಹ ಹಣ್ಣುಗಳ ರಸಗಳಿಂದ ಅಭಿಷೇಕ ಇತ್ಯಾದಿಗಳನ್ನೆಲ್ಲವನ್ನು ಮಾಡುವುದರ ಮೂಲಕವಾಗಿ ಶಿವನನ್ನು ಸಂಪ್ರೀತಿಗೊಳಿಸಿದ್ದಾಯಿತು. ಶಿವ ಸಂಪ್ರೀತಿಯಾದ ಅಂದ್ರೆ ನಮಗೆ ಎಲ್ಲವೂ ಶಿವಮಯವೇ. ಹೀಗಿರುವಾಗ ಇಂದಿನ ದಿವಸ ನಾವೇನು ಮಾಡಬೇಕು? ಪ್ರಾತಃ ಕಾಲದಲ್ಲಿ ಎದ್ದ ನಂತರದಲ್ಲಿ ಮಂಗಲ ಸ್ನಾನವನ್ನು ಮಾಡಿಕೊಂಡು, ಎದ್ದ ನಂತರದಲ್ಲಿ ಅಂದರೆ ನಾವು ಮಲಗೋದೇ ಇಲ್ವಲ್ಲ, ಹೇಳೋದು ಹೆಂಗೆ? ಜಾಗರಣೆ ಮಾಡಿರ್ತೇವಲ್ಲ. ಖಂಡಿತವಾಗಿ ಜಾಗರಣೆ ಆದ ನಂತರದಲ್ಲಿ ವಿಶೇಷವಾಗಿ ನಮಗೆ ಮಲಗುವ ಪ್ರಶ್ನೆ ಇಲ್ಲ. ಜಾಗರಣೆಯನ್ನು ಮುಗಿಸಿದ ನಂತರದಲ್ಲಿ ಸೂರ್ಯೋದಯದ ನಂತರದಲ್ಲಿ ನಾವು ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿ ದೇವರಿಗೆ ಶುದ್ಧವಾದಂತಹ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ ನಾವು ನಿತ್ಯದಲ್ಲಿ ಮಾಡುವಂತಹ ದೇವತಾರ್ಚನೆಯನ್ನ ಮಾಡಿಕೊಳ್ಳಬೇಕು. ನಿನ್ನೆ ಪ್ರಾತಃ ಕಾಲದಿಂದಲೂ ನಾವು ಉಪವಾಸವಿದ್ದೇವೆ. ಸಾಯಂಕಾಲದಲ್ಲಿ ಜಾಗರಣೆ ಆಯಿತು, ಶಿವನ ಸ್ತುತಿಯಾಯಿತು, ಶಿವನಿಗೆ ಅಭಿಷೇಕ ಪೂಜೆ ಇತ್ಯಾದಿಗಳಾಯಿತು. ಇವತ್ತಿನ ದಿವಸ ವಿಶೇಷವಾಗಿ ನಾವು ಮನೆಯಲ್ಲಿ ಹಬ್ಬದ ಅಡುಗೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಅದರಲ್ಲೂ ಸಿಹಿ ಊಟವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಜಾಗರಣೆ ಮುಗಿದ ನಂತರದಲ್ಲಿ ವಿಶೇಷವಾಗಿ ದೇಹಕ್ಕೆ ತಂಪನ್ನು ಕೊಡಬೇಕು ಅಂದರೆ ಸಿಹಿ ಊಟ ಬೇಕಾಗಿರ್ತಕ್ಕಂಥದ್ದು. ಸಿಹಿ ಅಡಿಗೆಯನ್ನು ಮಾಡಿ ಊಟವನ್ನು ಮಾಡುವುದರಿಂದ, ಅರ್ಥಾತ್ ಸಿಹಿ ಕಜ್ಜಾಯ, ಸಿಹಿ ಅಡುಗೆ, ಪಾಯಸ ಇತ್ಯಾದಿಗಳನ್ನು ಮಾಡಿ ಶಿವನಿಗೆ ಅರ್ಪಣೆಯನ್ನು ಮಾಡಿದಾಗ ಶಿವನೂ ಸಂಪ್ರೀತನೆ, ಶಿವ ಭಕ್ತರೂ ಸಂಪ್ರೀತರೆ, ನಾವು ಸಹಿತವಾಗಿ ಸಂಪ್ರೀತರಾಗ್ತೇವೆ. ಇದನ್ನೆಲ್ಲವನ್ನು ಮಾಡುವಾಗ ಮಧ್ಯಾಹ್ನ ವ್ಯಾಪಿನಿ ಆಗ್ತದೆ. ಮಧ್ಯಾಹ್ನದಲ್ಲಿ ಸುಗ್ರಾಸ ಭೋಜನವನ್ನು ಮಾಡುವುದರ ಮೂಲಕವಾಗಿ ನಾವು ಸಂಪೂರ್ಣವಾಗಿ ಶಿವರಾತ್ರಿಯನ್ನು ಮುಗಿಸಿಕೊಂಡಾಗ ಆಗ್ತದೆ. ಇಲ್ಲಿ ಇವತ್ತಿನ ದಿವಸದ ಮಧ್ಯಾಹ್ನದವರೆಗೂ ಸಹಿತವಾಗಿ ಶಿವನ ಅನುಗ್ರಹಕ್ಕೆ ನಾವು ಪಾತ್ರರಾಗಿರ್ತೇವೆ. ಆದ್ದರಿಂದ ಇವತ್ತಿನ ದಿವಸವನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕಳೆಯಬೇಕು ಅಂತ ಆದರೆ ಶಿವಸ್ತೋತ್ರವನ್ನು ಪಠನ ಮಾಡಬೇಕು, ಶಿವ ಭಜನೆಯನ್ನು ಮಾಡಬೇಕು. ಶಿವನ ಪ್ರೀತಿಗಾಗಿ ನಿನ್ನೆಯ ದಿವಸ ಪೂಜಾದಿಗಳನ್ನು ಮಾಡಿಕೊಂಡಿದ್ದೇವೆ. ರುದ್ರ ಪಾರಾಯಣ ಎಲ್ಲ ಆಗಿದೆ. ಇವತ್ತಿನ ದಿವಸ ಸಾಧ್ಯವಾದರೆ ರುದ್ರಹೋಮವನ್ನು ಮಾಡುವವರು ಮಾಡಿಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂಥದ್ದು. ಚತುರ್ದಶಿ ತಿಥಿ ಇದೆ, ಜೊತೆಯಲ್ಲಿ ಶಿವನ ದಿವಸವಾಗಿರ್ತಕ್ಕಂಥದ್ದು. ಆದರೆ ವಾರದ ವಿಶೇಷತೆಯಲ್ಲಿ ಗುರುವಾರವಾಗಿರ್ತಕ್ಕಂಥದ್ದು. ರಾಯರ ಅನುಗ್ರಹವೂ ಬೇಕಾಗಿರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ನಾವು ಪಡೆದಾಗ ನಮ್ಮ ಜೀವನದ ಸಂಕಷ್ಟಗಳು, 1 ವರ್ಷದ ಸಂಕಷ್ಟಗಳೆಲ್ಲ ಪರಿಹಾರವಾಗ್ತದೆ. ಅರ್ಥಾತ್ ನಮ್ಮ 1 ವರ್ಷದ ಸಂಕಷ್ಟವನ್ನು ನಾವು ಕಳ್ಕೊಂಡ್ವಿ ಅಂದರೆ ನಮ್ಮ ದೇಹಕ್ಕೆ ಹಿತಮಿತವಾದಂತಹ ಸಿಹಿ ಬೇಕು, ಸುಗ್ರಾಸ ಭೋಜನ, ಅದನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ನಿಮ್ಮ ಇಷ್ಟ ಮಿತ್ರರೊಂದಿಗೆ, ಬಂಧು ಬಾಂಧವರೊಂದಿಗೆ ಅಥವಾ ಮನೆಯವರೆಲ್ಲರೂ ಸೇರಿ, ಜಾಗರಣೆಯಲ್ಲಿ ಸೇರಿಕೊಂಡವರೆಲ್ಲರೂ ಸೇರಿ ಇವತ್ತಿನ ದಿವಸ ಸುಗ್ರಾಸ ಭೋಜನವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣಗಳಿದ್ದಾವೆ. ಅದನ್ನು ಮಾಡಿಕೊಳ್ಳೋಣ, ಶಿವನ ಅನುಗ್ರಹವನ್ನು ಪಡೆದುಕೊಳ್ಳೋಣ ಇವತ್ತಿನ ದಿವಸ.